ಇರ್ತಕ್ಕಂಥ 39,000 ಕೋಟಿ ಹಣವನ್ನು ವೈಯಕ್ತಿಕವಾಗಿ ನಿಮ್ಮ ಉದ್ಧಾರಕ್ಕಾಗಿ ನಮ್ಮ ಕೊಡುಗೆ ಕೊಟ್ಟಿದ್ದೀರ. ನೀವು ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷರಾದ ಮುಖ್ಯ ವಿಷಯ ಅಂದ್ರೆ ನಾವೇ ನಿಮ್ಗೆ ಕೊಡ್ತಾ ಇಲ್ಲ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಾವು ಓಟ್ ಹಾಕೋದು ಗ್ಯಾರಂಟಿನ ಕೊಟ್ಟು ನಾವು ನಮ್ಮ ಆಶೆಯನ್ನು ಇನ್ನು ಮುಂದೂ ಕೂಡ ಮಾಡ್ತೇವೆ. ಈ ಯೋಜನೆ ಹಣವನ್ನು ಪಕ್ಷ ಅದೇ ರೀತಿ 10 ವರ್ಷದ ಮೊದಲ ನಮ್ಮ ಸಂಘಟನೆ ಇರುತ್ತೇನೆ. ಯಾವ ಬೇರೆ ಸರ್ಕಾರದ ವಿರೋಧ ಪಕ್ಷದವರು ನಮಗೇನು ಕ್ರಾಂತಿಯನ್ನು ಉಪಮುಖ್ಯಮಂತ್ರಿಗಳು ಆದರೂ ಜನ ಯುವಕ ಮಿತ್ರರು ಮೋದಿ ಅಂತ ಅದಕ್ಕೆ ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಹಾಗೂ ವೇದಿಕೆ ಮೇಲೆ ವಿಸ್ತಾರವಾಗಿ ಹೇಳಿದ್ದಾರೆ. ಪಂಚ ಗ್ಯಾರಂಟಿ ಬಗ್ಗೆ ಮತ್ತು ಇನ್ನು ಹೆಚ್ಚು 20 ಕೋಟಿ ಉದ್ಯೋಗ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಗೌರವದ 2 ಕೈಗಳ ಮೇಲೆ ಜೋರಾದ ಚಪ್ಪಾಳೆಯಿಂದ ಸ್ವಾಗತ, ಸುಸ್ವಾಗತ. ಗೌರವದ ಚಪ್ಪಾಳೆ ಮುಖ್ಯರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ನಮ್ಮೆಲ್ಲರ ಜನಮೆಚ್ಚಿನ ನಾಯಕ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಈ ಒಂದು ಚುನಾವಣೆಯ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕರ್ನಾಟಕದ ಧೀಮಂತ ನಾಯಕರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮದಿಂದ ಆರ್ಥಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರು ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ MLC ಆಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಸಾಹೇಬರನ್ನು ಕೂಡ ಆರ್ಥಿಕ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ಥಳೀಯ ಎಲ್ಲ ಮತ್ತು ವಿಧಾನಸಭೆ ಅಭ್ಯರ್ಥಿ ಸುರಪುರ ಅಭ್ಯರ್ಥಿಯನ್ನು ಜಯಗಳಿಸಬೇಕಂತ ಯಕ್ಷಿಂದ ನಾವೆಲ್ಲ ಸೇರಿದ್ದೀವಿ. ಯತೀಂದ್ರ ಸಿದ್ದರಾಮಯ್ಯನವರು ಮಾಜಿ ಶಾಸಕರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಉಸ್ತುವಾರಿ ಸಚಿವರು ಯಾದಗಿರಿ ಇವರಾದರೂ ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಮಾತೋಶ್ರೀಯಾಗಿರುವ ಶ್ರೀಮತಿ ರಾಣಿ ಲತಾ ನಾಯಕ್ ಮಾತೋಶ್ರೀಯವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ ಮುಖ್ಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ತುಂಬಿರುವಂತಹ ಸಭೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮುಖ್ಯವಾಗಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಒಂದ್ಸಲ ಬರಲಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಕರ್ತಾರದ ಚಪ್ಪಾಳೆ ಬಂದಿಗೆ ಸನ್ಮಾನ್ಯ ಶ್ರೀತರಾಗಿರುವ ರಾಜ ವೇಣುಗೋಪಾಲ್ ನಾಯಕ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ರಾಜ ವೆಂಕಟಪ್ಪ ನಾಯಕ ಸಾಹೇಬರಿಗೆ ಬಂಧುಗಳೇ, ಈಗಾಗಲೇ ತಮಗೆ ಗೊತ್ತಿರುವ ವಿಷಯ, ನಾವು ನೀವೆಲ್ಲ
ಮರಳಿಂಗಪ್ಪನವರೇ, ದೇಸಾಯಣ್ಣವರೇ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಂದೆ ದಯವಿಟ್ಟು ನಾವು ರೈತರಂದ್ರೆ ನಮಗೆ ಫೋರ್ಸ್ ಬೇಕಾಗಿಲ್ಲ. ನಮಗೆ ರೈತರಂದ್ರೆ ನೀವು ಯಾರು ಕರೆಂಟ್ ಬಿಲ್ಲನ್ನ ಕಟ್ತಿರ್ಲಿಲ್ಲ. ಸೊ ಯಾಕೆ ನೀವು ಯಾರು ಕರೆಂಟ್ ಬಿಲ್ ಕಟ್ಟಬಾರ್ದು ಅಂತೇಳಿ ನಮ್ಮ ಸರ್ಕಾರ ಭಾಗ್ಯಜ್ಯೋತಿ ತಗೊಂಬಂದಿತ್ತಂದ್ರೆ ಪ್ರತಿಯೊಂದು ಹಳ್ಳಿ ಜನನು 50,000 ಮತಗಳಿಂದ ಗೆಲ್ತೀವಿ ಅಂತೀವಿ. ಆ ಮತ ಇವತ್ತು ನಾವು ಮಾಡಬೇಕಾದ ಕೆಲಸ 7ನೇ ತಾರೀಕಿನ ದಿವಸ ಮುಂಜಾನೆವರೆಗೂ ಈ ಒಂದು ಹುರುಪು ಹುಮ್ಮಸ್ಸು. ಈ ಚುನಾಯಿತ ಅವರಿಗೆ ತಯಾರು ಮಾಡಿದಂಥವ್ರು ನಾವೇ, ಹಿಂದೆ ಗೆಲ್ಲಿಸ್ತಕ್ಕಂಥವ್ರು ನೀವೇ. ಈಗ ಅವ್ರು ನಡೆದಂಥ ದಾರಿ ಮೂತ್ರ ಆಗ್ಬೇಕಂತ ತಮ್ಮಲ್ಲಿ ಕಳಕಳಿಯಾದಂಥ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಇವತ್ತಿನ ದಿವಸ ಎಲ್ಲರಿಗೂ ಅಭ್ಯರ್ಥಿನೇ ಬರಬೇಕು, ಅಭ್ಯರ್ಥಿನೇ ಹೇಳ್ಬೇಕಾಗಲ್ಲ. ಇಲ್ಲಿ ಸೇರಿರ್ತಕ್ಕ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಬಹಳ ಚಿಂತನೆ ಮತ್ತು ಗಂಭೀರ ಪರಿಸ್ಥಿತಿಯಲ್ಲಿದೆ. ಹಿರಿಯರಾದಂಥ ಎಲ್ಲ ದಿವಂಗತ ರಾಜ ವೆಂಕಟಪ್ಪ ನಾಯಕರೇ ಇರ್ಬೋದು. ಅದಕ್ಕಾಗಿ ತಾವೆಲ್ಲರೂ ಆ ಕೆಲಸ ಮಾಡ್ತೀರಿ ಅಂತ ಯಕ್ಷಿಂದ ನನ್ನ ಸುರಪೂರು ತಾಲೂಕಿನ ಮತದಾರರ ಬಂಧುರು ಒಬ್ಬರ ಪರವಾಗಿ ತಮ್ಮೆಲ್ಲ ಕಳಕಳಿಯ ಒಂದು ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಂಧುಗಳೇ, ಈಗೇನು ಇವತ್ತು ಬಿಜೆಪಿಯ ನಾಯಕರುಗಳು ಹೇಳ್ಕೊಂತ ತಿರುಗಾಡ್ತಾ ಇದ್ದಾರೆ. ಈಗ ವೇದಿಕೆ ಮೇಲಿರ್ತಕ್ಕಂಥ ಮಹಾನಾಯಕರೆಲ್ಲರೂ ಕೂಡಿ ಈ ಒಂದು ದರ್ಶನಾಪುರವರೇ, ಶಾಸಕರಾದಂಥ ಶರತ್ ಬಚ್ಚೇಗೌಡರೇ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು 1 ಮೇ ಯುವ ನಾಯಕರಾಗಿರುವಂತಹ ಶ್ರೀಯುತ ಭೀಮರಾಯ್ ಮೂಲಿಮನಿ ಅವರು ದಯವಿಟ್ಟು ಸರ್ಕಾರ ಕಡೆಯಿಂದ ಇವತ್ತು 10 ಕೆಜಿ ಅಕ್ಕಿಗೆ ಸಂಬಂಧಪಡಂಗೆ 5 ಕೆಜಿ ಅಕ್ಕಿ ರೊಕ್ಕ ಕೊಡ್ತೀವಿ, 5 ಕೆಜಿ ಅಕ್ಕಿನ ಕೊಡ್ತಾ ಇವತ್ತು ನಿಮ್ಗೆಲ್ಲ ಅನುಕೂಲ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತೇನು ತಾವು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರಿ ನನ್ನ ಅಣ್ಣನಾದ ವೇಣುಗಳಿಗೆ ಆಶೀರ್ವಾದ ಮಾಡಲಿಕ್ಕೆ. ತಾವು ತಮ್ಮ ಸಹ ಕುಟುಂಬ ಪರಿವಾರದೊಂದಿಗೆ 7ನೇ ತಾರೀಕು ಚುನಾವಣೆ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಅವರೇ, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದರ್ಶನಾಪುರ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಚೆನ್ನಾರೆಡ್ಡಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಬಸರೆಡ್ಡಿ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಮೇ 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗಾಗಲೇ ನೀವೆಲ್ಲರೂ ಕೂಡ
ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತೇಳಿ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 26ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. 7ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ನಡೆದಿರ್ತಕ್ಕಂಥ 2 ಚುನಾವಣೆಗಳು, 2 ಹಂತದ ಚುನಾವಣೆಗಳು, ಒಂದು 102 ಸ್ಥಾನಗಳಿಗೆ ನಡೆಯಿತು, ಇನ್ನೊಂದು 88 ಸ್ಥಾನಗಳಿಗೆ ನಡೆಯಿತು. ಅವರಿಗೆ ಅನೇಕ ಏಜೆನ್ಸಿಗಳಿರೋದ್ರಿಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾಕ್ಕೆ ಎಷ್ಟು ಬರಬಹುದು, ಬಿಜೆಪಿ ನೇತೃತ್ವದ ಎನ್ಡಿಎಗೆ ಎಷ್ಟು ಬರಬಹುದು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಈ 2 ಹಂತದ ಚುನಾವಣೆಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಕಡಿಮೆ ಬರ್ತದೆ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಹತಾಶರಾಗಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದು ಬಾಯಿ ಬಂದಾಗ ಮಾತಾಡ್ತಾರೆ, ಜೊತೆಗೆ ಬರೀ ಸುಳ್ಳುಗಳನ್ನೇ ಹೇಳ್ತಾರೆ. ಬಹಳ ಇತ್ತೀಚೆಗೆ ನಾವೆಲ್ಲ ನಗಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ. ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಟ್ಟದೆ, ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಈಗಾಗಲೇ ಖರ್ಗೆ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರೇ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ 30 ಲಕ್ಷ ಹುದ್ದೆಗಳನ್ನು ಯಾಕೆ ತುಂಬಿಲ್ಲ? 30 ಲಕ್ಷ ಹುದ್ದೆಗಳನ್ನು ತುಂಬಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಗಂಟೆಗಟ್ಟಲೆ ಮಾತಾಡ್ತಾರೆ. 30 ಲಕ್ಷ ಹುದ್ದೆಗಳನ್ನು ತುಂಬಿದ್ರೆ ಸುಮಾರು 50% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗ್ತದೆ. ಇನ್ನು ಉಳಿದ 50% ಬೇರೆಯವರಿಗೆ ಸಿಗ್ತದೆ. ಅದನ್ನ ಯಾಕೆ ತುಂಬಕ್ಕಾಗಿಲ್ಲ? ನಾವು ಸಂಬಳ ಕೊಡಕ್ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ, ಸಂಬಳ ಕೊಡಕ್ ದುಡ್ಡಿಲ್ಲದೆ ಹೋದ್ರೆ 8 ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಭರವಸೆಗಳು, 5 ಗ್ಯಾರಂಟಿಗಳು, ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಯಾರಾದರೂ ಸರ್ಕಾರಿ ನೌಕರರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಯಾರಾದರೂ ಹೇಳಿದಾರ ಯಾರಾದರೂ? ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ತರ ಮಹಾನ್ ಸುಳ್ಳು ಹೇಳ್ತಾರಲ್ಲ, ಈ ಸುಳ್ಳುಗಳನ್ನ ಜನ ನಂಬಬೇಕಾ? ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೆ ಸರ್ಕಾರದ ಖಜಾನೆ ಖಾಲಿಯಾಗಿಲ್ಲ.
ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಯಾವುದೇ ಕೆಲಸವನ್ನು ನಿಲ್ಲಿಸಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಆ ಕೆಲಸವನ್ನು ಮುಂದೂಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿಯಾಗೋಯ್ತದೆ. ಬಹಳ ಅಪಹಾಸ್ಯ ಮಾಡಿದ್ರು, ಬಹಳ ಲಘುವಾಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳನ್ನೆಲ್ಲ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೆಕ್ಕ ಹಾಕೇನೆ ಈ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಈ ಗ್ಯಾರಂಟಿಗಳನ್ನ ಜನರಿಗೆ ಭರವಸೆಯನ್ನ ಕೊಟ್ಟದ್ದು. ಸುಮಾರು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ನರೇಂದ್ರ ಮೋದಿ ಅವರೇ, ನಾನು 24-25 ಬಜೆಟ್ನಲ್ಲಿ ಈಗಾಗಲೇ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ. ನೀವು ಭರವಸೆ ಕೊಟ್ಟಿದ್ದೀರಲ್ಲ, ಎಷ್ಟು ಯೋಜನೆಗಳಿಗೆ ಜಾರಿ ಕೊಟ್ಟಿದ್ದೀರಿ ಅಂತ ಹೇಳಿ ನೋಡೋಣ. ಯಾವುದೇ ಚುನಾವಣೆಯಲ್ಲಿ 10 ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದ ಜನಗಳ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೇನೆ, 2014ರಲ್ಲಿ ನಾನು ಕೊಟ್ಟಿದ್ದಂಥ ಭರವಸೆಗಳೇನು, ಅವು ಎಷ್ಟು ಈಡೇರಿದ್ದಾವೆ, ಎಷ್ಟು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ, ಈಡೇರಿಸಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಕಾರಣಗಳೇನು, ಇವುಗಳನ್ನು ಇಡಬೇಕೆ ಹೊರತು ಜನಗಳ ಮುಂದೆ ಸುಳ್ಳು ಹೇಳ್ತಕ್ಕಂಥ, ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರೇ ನೀವು ಮಾಡ್ತಕ್ಕಂಥದನ್ನ ಬಿಡಬೇಕು. ಜನ ನಿಮಗೆ ತಕ್ಕ ಪಾಠವನ್ನ ಈ ಚುನಾವಣೆಯಲ್ಲಿ ಕಲಿಸ್ತಾರೆ ಅಂತಕ್ಕಂಥದನ್ನ ತಾವು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಅಂತ್ಯಕಾಲ ಇದು, ಅಂತ್ಯಕಾಲ. 2014ರಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು. ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನು 100 ದಿನದಲ್ಲಿ ತಗೊಬಂದು ಎಲ್ರಿಗೂ 15 ಲಕ್ಷ 15 ಲಕ್ಷ 15 ಲಕ್ಷ ಹಂಚ್ತೀನಿ ಅಂತ ಹೇಳಿದ್ರು, ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಕೊಟ್ರೇನ್ರಿ? ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೇನೆ, ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ. ಆಯ್ತಾ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಆಗ್ಲಿಲ್ಲ. ಅಚ್ಚೇ ದಿನ ಹೆಂಗೆ ಅಂತಂದ್ರು, ಬಂತ? ಬರಲಿಲ್ಲ. ನರೇಂದ್ರ ಮೋದಿ ಅವರು ಇವನ್ನೆಲ್ಲ ಮಾಡ್ಲಿಕ್ಕೆ ಆಗದ ಮೇಲೆ ಯಾಕೆ ಸುಳ್ಳು ಹೇಳಿದ್ರಿ? ಯಾಕೆ ಸುಳ್ಳು ಹೇಳಿದ್ರಿ? ಒಂದು ಮಾಡಲಿಲ್ಲ. ಅವ್ರು ಹೇಳಿ, ನಾನು ಅವ್ರನ್ನ ಟೀಕೆ ಮಾಡೋದು ಬಿಟ್ಬಿಡ್ತೀನಿ. ಅವರು 10 ವರ್ಷದಲ್ಲಿ ಏನು ಮಾಡಿದ್ದಾರೆ, 2014ರಲ್ಲಿ ಏನು ಹೇಳಿದ್ರು, ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು
ಜನರ ಭಾವನೆಗಳನ್ನು ಕೆರಳಿಸಿ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ನೀವು. ಅದಕ್ಕೋಸ್ಕರ ರಾಹುಲ್ ಗಾಂಧಿಯವರು ಈ ದೇಶದ ಜನರ ಮನಸ್ಸನ್ನು ಒಡೆದಿದ್ದಾರೆ, ಜನರನ್ನ ವಿಭಾಗ ಮಾಡಿದ್ದಾರೆ. ಹಿಂದೂಗಳ ಹೆಸರಿನಲ್ಲಿ, ಮುಸಲ್ಮಾನರ ಹೆಸರಿನಲ್ಲಿ, ಕ್ರಿಶ್ಚಿಯನ್ ಹೆಸರಿನಲ್ಲಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಮಾಜದಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರೀತಿ ವಾತ್ಸಲ್ಯ ಸಮಾಜದಲ್ಲಿ ಇರಬೇಕು, ಎಲ್ಲರೂ ಕೂಡ ಐಕ್ಯತೆಯಿಂದ ಒಟ್ಟಾಗಿರ್ಬೇಕು, ದೇಶ ಐಕ್ಯತೆಯಿಂದ ಇರಬೇಕು, ದೇಶದ ಸಾರ್ವಭೌಮತೆ ಹಾಳಾಗಬಾರದು ಅಂತೇಳಿ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಮಣಿಪುರದಿಂದ ಬಾಂಬೆಯವರೆಗೆ ಪಾದಯಾತ್ರೆಯನ್ನು ಮಾಡಿದ್ರು. ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಭಾರತ ಜೋಡೋ ಹೆಸರಿನಲ್ಲಿ ಅವರು ಈ ದೇಶದ ಜನರನ್ನ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ ಭಾರತೀಯ ಜನತಾ ಪಕ್ಷದವರು ದೇಶವನ್ನು ಹೊಡಿತಾ ಇದ್ದಾರಲ್ಲ, ಇತ್ತೀಚೆಗೆ ಒಂದು ಸುಳ್ಳನ್ನು ಹೇಳಿದ್ದಾರೆ. ಅದೇನಪ್ಪ ಸುಳ್ಳು ಹೊತ್ತಂದ್ರೆ, ಮುಸಲ್ಮಾನರಿಗೆ, ದಲಿತರಿಗೆ ಕೊಡ್ತಕ್ಕಂಥ ಮೀಸಲಾತಿ, ಹಿಂದುಳಿದವರಿಗೆ ಕೊಡ್ತಕ್ಕಂಥ ಮೀಸಲಾತಿ, ಈ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿ ಇವತ್ತೇನಾದರೂ ಮೀಸಲಾತಿ ಪರವಾಗಿರ್ತಕ್ಕಂಥ ಪಾರ್ಟಿ, ರಾಜಕೀಯ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರ ಇಲ್ಲ. ನೀವು ಇತಿಹಾಸವನ್ನು ತೆಗೆದು ನೋಡಿ, ಇತಿಹಾಸವನ್ನು ನೋಡಿದಾಗ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ, ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಮಾಡಿದವರು ಯಾರು? ಶಾಲಾ ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ಎತ್ಕಟ್ಟಿ ಅವರಿಗೆ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? ILL ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಅರ್ಜುನ್ ಸಿಂಗ್ ರವರು ಅದನ್ನು ವಿರೋಧ ಮಾಡಿದವರು ಯಾರು? 73, 74 ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಮಂಡಲ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದವರು ಯಾರು? ನೀವೆಲ್ಲ ತಿಳ್ಕೋಬೇಕು. ರಾಮಾ ಜೋಯಿಸ್ ಈಗ ಬದುಕಿಲ್ಲ. ರಾಮಾ ಜೋಯಿಸ್ ಈ ಆಜ್ಞೆಯನ್ನ, ಮೀಸಲಾತಿಯನ್ನು ಹಿಂದುಳಿದವರಿಗೆ, ಮಹಿಳೆಯರಿಗೆ ಕೊಟ್ಟಾಗ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ವತಃ ತಾವೇ ಆರ್ಗ್ಯುಮೆಂಟ್ ಮಾಡಿ ಇದು ಸಂವಿಧಾನ ಬಾಹಿರ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅಂತ ಹೇಳಿ ಅದನ್ನ ಆರ್ಗ್ಯುಮೆಂಟ್ ಮಾಡಿ ಪ್ರಶ್ನೆ ಮಾಡಿದವರು ಮಾನ್ಯ ರಾಮಾ ಜೋಯಿಸ್ರು. ರಾಮಾ ಜೋಯಿಸ್ರು ಯಾರು ಗೊತ್ತಾ ನಿಮಗೆ? ಬಿಜೆಪಿಯ ಉಪಾಧ್ಯಕ್ಷರಾಗಿದ್ರು, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು, ರಾಜ್ಯಸಭಾ ಸದಸ್ಯರು. ಅವರು ಇದನ್ನ ವಿರೋಧ ಮಾಡಿದ್ರು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರಿಗೆ ಯಾವತ್ತಾರು ಒಂದು ದಿನ ನೀವು ಮೀಸಲಾತಿಗೆ ಈ ದೇಶದಲ್ಲಿ ಹೋರಾಟ ಮಾಡಿದ್ದೀರಾ? ದಲಿತರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ? ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀರಾ? ಮಾಡಿಲ್ಲ. ಅಲ್ಪಸಂಖ್ಯಾತರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಕಳೆದ 30 ವರ್ಷಗಳಿಂದ ಇದೆ.
94ನೇ ಇಸ್ವಿನಲ್ಲಿ ಚಿನ್ನಪ್ಪರೆಡ್ಡಿಯವರ ವರದಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟದ್ದು. ಅವತ್ತಿನಿಂದ ಇವತ್ತಿನವರೆಗಿದೆ. ಬಸವರಾಜ ಬೊಮ್ಮಾಯಿ ಅವರು ಅದನ್ನು ರದ್ದು ಮಾಡಿದರು, ಅದರ ವಿರುದ್ಧ ಅಪೀಲ್ ಹೋದರು. ಇದೇ ಬಸವರಾಜ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂಡರ್ಟೇಕ್ ಅಂತಂದ್ರೆ, ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಂದುವರಿಸ್ತೇವೆ, ಮುಂದುವರಿಸ್ತೇವೆ. ನರೇಂದ್ರ ಮೋದಿ ಅವರೇ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ, ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಪಕ್ಷ ಈ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳ್ತಿರಲ್ಲ, ಇದು ಮಹಾನ್ ಸುಳ್ಳಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರಿಗೆ ಸತ್ಯ ಹೇಳೇ ಗೊತ್ತಿಲ್ಲ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಬಂದಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಬೇರೆ ಯಾವ ಪ್ರಧಾನಮಂತ್ರಿಗಳು ಕೂಡ ಇಷ್ಟು ಸುಳ್ಳು ಹೇಳಲಿಲ್ಲ. ಇವರು ನಂಬ್ಕೊಂಡು ಓಟ್ ಹಾಕ್ತೀರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯವರನ್ನ ಗೆಲ್ಲಿಸಿದ್ರಿ. 25 ಜನ ಬಿಜೆಪಿ. ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಮರೇಶ್ ನಾಯ್ಕ ಅಂತ ಗೆದ್ದು ಹೋಗಿದ್ರು. ಅಮರೇಶ್ ನಾಯ್ಕ ಅಂತ ಈ ಸಾರಿನೂ ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ. ಯಾವತ್ತಾರು ಒಂದು ದಿನ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಒಂದು ದಿನ ಮಾತಾಡಿದಾರಂದ್ರೆ ಬಾಯಿ ಬಿಟ್ಟಿದಾರ? 25 ಜನ ಎಂಪಿಗಳಿದ್ರಲ್ಲ, ಒಂದಿನ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು. ಬರಗಾಲ ಬಂತು, ನಾವು 18,172 ಕೋಟಿ ಕೇಳಿದ್ರು. ಯಾಕಂತಂದ್ರೆ ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಎಲ್ಲರೂ ಕೂಡ ನಿಶ್ಶಬ್ದವಾಗಿ ನನ್ನ ಮಾತುಗಳನ್ನ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದರ್ಶನಾಪುರ ಅವರೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಹಾಗೂ ಮಾಜಿ ಮಂತ್ರಿಗಳಾದಂಥ ಶ್ರೀ ತನ್ವೀರ್ ಶೇಠ್ ಅವರ, ಶಾಸಕರಾದಂಥ ಶ್ರೀ ಶರತ್ ಬಚ್ಚೇಗೌಡ ಅವರೇ, ನಮ್ಮ ಅಭ್ಯರ್ಥಿಯ ತಾಯಿ ಹಾಗೂ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಪತ್ನಿ ಶ್ರೀಮತಿ ಲಲಿತಾ ವೆಂಕಟಪ್ಪ ನಾಯ್ಕ ಅವರ
ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಸುರಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೇರೆ ಕ್ಷೇತ್ರಗಳ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಸಮಯ ಆಗಿರೋದ್ರಿಂದ ಮತ್ತೆ ನಮ್ಮ AICC ಅಧ್ಯಕ್ಷರು, PCC ಅಧ್ಯಕ್ಷರು ಬಹಳ ದೀರ್ಘವಾಗಿ ಮಾತನಾಡಿ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ ವೆಂಕಟಪ್ಪ ನಾಯ್ಕ ಅವರ ಅಕಾಲಿಕ ಮರಣ ಆದದರಿಂದ ಉಪಚುನಾವಣೆ ನಡೀತಾ ಇದೆ. ಮತ್ತೆ 7ನೇ ತಾರೀಕು ಇಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಗೆ ಚುನಾವಣೆ ಕೂಡ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು DK ಶಿವಕುಮಾರ್ ಹೋಗ್ತಾ ಇದ್ದಾರೆ. ಅವರು ಹೋಗಿ ಯಾದಗಿರಿನಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಅವರು ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇಲ್ಲದೆ ಕೂತ್ಕೋಬೇಕು. ಆತ್ಮೀಯ ಬಂಧುಗಳೇ, ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸುರಪುರ ವಿಧಾನಸಭೆ ಕ್ಷೇತ್ರದಲ್ಲಿ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಜೊತೆಯಲ್ಲೇ ವಿಧಾನಸಭಾ ಚುನಾವಣೆಯೂ ಕೂಡ ನಡೀತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಸುರಪುರ ಮತಕ್ಷೇತ್ರದಲ್ಲಿ 2 ವೋಟ್ಗಳನ್ನು ಹಾಕಬೇಕು. ಒಂದು ರಾಜ ವೆಂಕಟಪ್ಪ ನಾಯ್ಕ ಅವರಿಂದ ತೆರವಾದಂಥ ಸ್ಥಾನ, ಅವರ ಮಗ ನಮ್ಮ ಪಕ್ಷದ ಅಭ್ಯರ್ಥಿ, ಅವರಿಗೆ ಒಂದು ಮತವನ್ನು ಹಾಕಬೇಕು. ಇನ್ನೊಂದು ಮತ ಲೋಕಸಭಾ ಅಭ್ಯರ್ಥಿಗೆ ಹಾಕಬೇಕು. ರಾಜ ವೆಂಕಟಪ್ಪ ನಾಯ್ಕ ಅವರು ಈ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥವರು. ನನಗೆ ಆಪ್ತರು ಕೂಡ. ನಾನು ಅವರು ಮರಣ ಹೊಂದಿದಾಗ ಇಲ್ಲಿ ಬಂದಿದ್ದೆ, ಸುರಪುರಕ್ಕೆ ಬಂದಿದ್ದೆ. ಅವರ ಅಂತ್ಯ ಕ್ರಿಯೆಯಲ್ಲಿ ಭಾಗವಹಿಸಿದ್ದೆ. ರಾಜ ವೆಂಕಟಪ್ಪ ನಾಯ್ಕರು ಇಷ್ಟು ಬೇಗನೆ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಅವರು ಇನ್ನು ಬಹಳ ಕಾಲ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು.
ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 4 ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಅವ್ರ ಮಗನಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೀವಿ. ರಾಜೀವ್ ಗೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ. ಅವರು ಹೇಳ್ತಾರಂತೆ, ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ, ಹಾಗಾಗಿ ಸಿದ್ದರಾಮಯ್ಯನವರ ಬೆಂಬಲ ನನಗಿದೆ. ರಾಜೀವ್ ಗೌಡ, ಇದು 100ಕ್ಕೆ 100 ಸುಳ್ಳು. ನಿನಗೆ ಯಾವುದೇ ಬೆಂಬಲ ಇಲ್ಲ. ನೀನು ಬಿಜೆಪಿ ಅಭ್ಯರ್ಥಿ, ಆದ್ರಿಂದ ನಿನ್ನನ್ನ ಸೋಲ್ಸದೆ ನಮ್ಮ ಗುರಿ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ವೈಯಕ್ತಿಕವಾಗಿ 224 MLAಗಳು ಕೂಡ ಪರಿಚಯ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ MLAಗಳು ಕೂಡ ಪರಿಚಯ ಇದ್ದಾರೆ. ಬಿಜೆಪಿ MLAಗಳು ಕೂಡ ಪರಿಚಯ ಇದ್ದಾರೆ. JDS MLAಗಳು ಕೂಡ ಪರಿಚಯ ಇದ್ದಾರೆ. ಚೆನ್ನಾಗಿ ಮಾತಾಡಿದ ತಕ್ಷಣನೇ ನಿನಗೆ ಯಾವತ್ತಾರು ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ? ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜೀವ್ ಗೌಡರನ್ನ ಸೋಲಿಸಿ 50,000 ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿಗೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಂದಿದ್ದೇನೆ. ಆಗಲೂ ರಾಜೀವ್ ಗೌಡನೇ ಅಭ್ಯರ್ಥಿಯಾಗಿದ್ನಲ್ಲ, ಅಲ್ಲ? ಆಗೇನಾದ್ರು ಬೆಂಬಲ ಕೊಟ್ಟಿದ್ನ ನಾನು? ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು. ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇದ್ದಾಗಿ. ಇದು ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳು ಹೇಳದೆ ಇವ್ರ ಕಸಬು. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡ್ನು ಕಲ್ತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ನಾನು ಎಷ್ಟು ಸಾರಿ ಬಂದಿದ್ದೀನಿ ಇಲ್ಲಿಗೆ. ಹೋದ ಚುನಾವಣೆಯಲ್ಲಿ ಬಂದಿದ್ದೆ, ಹಿಂದಿನ ಚುನಾವಣೆಯಲ್ಲಿ ಬಂದಿದ್ದೆ, ಅದಕ್ಕಿಂತ ಹಿಂದೇನೂ ಕೂಡ ಬಂದಿದ್ನ ಬಂದಿದ್ದೆ. ನಾನು ಸುರಪುರಕ್ಕೆ ಹೊಸಬನೇನಲ್ಲ. ಸುರಪುರದವರು ನನ್ನನ್ನು ಪ್ರೀತಿಸ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ನಾನು ನನ್ನನ್ನು ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತ ಅನ್ನೋದಾದ್ರೆ ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 50,000ಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನಾನು ನರೇಂದ್ರ ಮೋದಿಯವರು ಏನ್ ಮಾಡಿದ್ರು, ಏನ್ ಸುಳ್ಳು ಹೇಳಿದ್ರು, ಏನ್ ಭರವಸೆಗಳು ಕೊಟ್ಟಿದ್ರು, ಹೇಗೆ ಮಾತಿಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಖರ್ಗೆಯವರು, DK ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ? ಅವೆಲ್ಲ ಹೇಳಿದ್ದಾರೆ. ಮತ್ತೆ ನಾನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ. ನಾವು 5 ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ
ಈ ರಾಜ್ಯದ ಬಡವರಿಗೆ, ಈ ದೇಶದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟಿದ್ರು, ಹೇಗೆ ಮಾತಿಗೆ ತಪ್ಪಿಸ್ಕೊಂಡ್ರು ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಖರ್ಗೆಯವರು, DK ಶಿವಕುಮಾರ್ ಅವರು ಅವನ್ನೆಲ್ಲ ಹೇಳಿದ್ದಾರೆ ಅಲ್ವಾ, ಅವೆಲ್ಲ ಹೇಳಿದ್ದಾರೆ. ಮತ್ತೆ ನಾನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗಲ್ಲ. ನಾವು 5 ಗ್ಯಾರಂಟಿ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾವು ಚುನಾವಣಾ ಸಂದರ್ಭದಲ್ಲೇ ಬಡವರಿಗೆ, ಈ ರಾಜ್ಯದ ಬಡವರಿಗೆ, ಈ ದೇಶದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತೀವಿ. ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಈಗ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಏರಿಕೆ ಆಗ್ಬಿಟ್ಟಿದೆ. ಪೆಟ್ರೋಲ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಡೀಸೆಲ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಗ್ಯಾಸ್ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಗೊಬ್ಬರದ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಜೀವನ ಮಾಡೋದು ಕಷ್ಟ ಅಲ್ವಾ? ಬಡವರು ಜೀವನ ಮಾಡೋದು ಕಷ್ಟ ಅಲ್ಲ ಈ ಬೆಲೆ ಏರಿಕೆನಲ್ಲಿ. ಅದಕ್ಕೋಸ್ಕರ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಆ ಮೂಲಕ ಬಡವರ ಕೈಗೆ ದುಡ್ಡು ಕೊಡಬೇಕು, ಬಡವರ ಕೈಗೆ ದುಡ್ಡು ಕೊಡಬೇಕು. ಆ ಬಡವರ ಕೈಗೆ ದುಡ್ಡು ಕೊಟ್ಟರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ದುಡ್ಡಿದ್ರೆ ತಾನೇ ನಾವು ಅಂಗಡಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಹೋಟ್ಲಿಗೆ ಹೋಗೋದು, ದುಡ್ಡಿದ್ರೆ ತಾನೇ ಬಟ್ಟೆ ತಗೊಳಕ್ ಹೋಗೋದು, ದುಡ್ಡಿದ್ರೆ ತಾನೇ ಶಾಲೆಗೆ ಕಳಿಸೋದು ಮಕ್ಕಳನ್ನ, ದುಡ್ಡಿದ್ರೆ ತಾನೇ ಚಿನ್ನ ಮಾಡ್ಕೊಳ್ಳೋದು. ನಾನು ಇವತ್ತು ಬರುವಾಗ ನೋಡ್ಕೊ ಬಂದೆ, ಒಬ್ಬ ಹೆಣ್ಣುಮಗಳು ಕೊಪ್ಪಳದವಳು, ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸೇರಿದವರು. ಅವಳು ಹೇಳ್ತಾ ಇದ್ಲು, ಒಂದು ಚಿನ್ನದ ಸರ ಮಾಡಿಸ್ಕೊಂಡಿದ್ದಾಳೆ. ಈ ಚಿನ್ನದ ಸರ ಹೆಂಗಮ್ಮ ಮಾಡಿಸ್ಕೊಂಡೆ ಅಂತೇಳಿ ಪ್ರೆಸ್ನವ್ರು ಕೇಳ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿದ್ರಲ್ಲ, ಆ ದುಡ್ಡನ್ನ ಉಳಿಸಿ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ ಅಂತ ಚಿನ್ನದ ಸರ ಮಾಡ್ಕೊಂಡಿದ್ದಾರೆ ಅಂತ. ನಾನು ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣುಮಗಳು ಒಂದು ಹೂನಾರ ಹಿಡ್ಕೊಂಡು ಬಂದಿದ್ಲು. ನಾನು ಇದೇನಪ್ಪ ಭಾಷಣ ಮಾಡಿ ಕೆಳಗಡೆ ಹೋದಾಗ ಆ ಹೂನಾರ ಏನಪ್ಪ ಅಂತಂದ್ರೆ, ಆ ಯಮ್ಮ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ಲಲ್ಲ, ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಅಷ್ಟೊಂದು ಟಿಕೆಟ್ ತಗೊಂಡಿದ್ದಾರೆ. ಆ ಟಿಕೆಟ್ನೆಲ್ಲ ಸೇರಿ ಒಂದು ಹೂನಾರ ಮಾಡಿದ್ದಾರೆ. ನನಗೆ ಕೆಳಗೆ ಇಳಿದಾಗ, ಸರ್ ನೀವು ಶಕ್ತಿ ಯೋಜನೆ ಮಾಡಿ ಫ್ರೀಯಾಗಿ ಬಸ್ನಲ್ಲಿ ನಮಗೆಲ್ಲ ತಿರುಗಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಟಿಕೆಟ್ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ದೀವಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ಹೂನಾರ ಮಾಡಿದ್ದೀನಿ, ನಿಮ್ಗೆ ಹಾಕ್ತೀನಿ ಅಂತೇಳಿ ಹಾಕಿದ್ರು. ಇದು ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ? ಬಸ್ನಲ್ಲಿ ಫ್ರೀ, ಕರೆಂಟ್ ಕಟ್ಟಾಗಿಲ್ಲ, 2,000 ರೂಪಾಯಿ ತಿಂಗಳು ಸಿಗ್ತದೆ, 5 kg ಅಕ್ಕಿಗೆ ದುಡ್ಡು ಸಿಗ್ತದೆ. ಮತ್ತೆ ನಿರುದ್ಯೋಗಿ ಯುವಕರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಕೊಡ್ತೀವಿ. ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇವೆಲ್ಲ ದುಡ್ಡು ಉಳಿತದಲ್ವಾ? ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ 5,000 to 6,000 ರೂಪಾಯಿ ಉಳಿತಾಯ ಆಗ್ತದೆ. ಒಂದು ತಿಂಗಳಿಗೆ 5,000 to 6,000 ರೂಪಾಯಿ ಉಳಿತಾಯ ಆಗ್ತದೆ. ನಾನು ಯಾಕೆ ಕೊಡ್ತಾ ಇದ್ದೀನಿ ಇವನ್ನೆಲ್ಲ ಅಂತಂದ್ರೆ, ಬಡವರು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು, ನಾನು ಕೂಡ ಹಳ್ಳಿಯಿಂದ ಬಂದವನು, ಹಳ್ಳಿ ಕಷ್ಟ ಗೊತ್ತಿದೆ, ಬಡವರ ಕಷ್ಟ ಗೊತ್ತಿದೆ. ಅದಕ್ಕೋಸ್ಕರ ಇಂಥ ಬೆಲೆ ಏರಿಕೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತಂದ್ರು, ಮಾಡಕ್ಕಾಗ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಂತಂದ್ರು, ಅಚ್ಚೇ ದಿನ ಹೆಂಗ ಅಂತಂದ್ರು. ಬಂತ ನಿಮ್ಗೆ ಒಳ್ಳೆ ದಿನ ಬಂತ? ಬರಲಿಲ್ಲ. ಬೆಲೆ ಏರಿಕೆಯಲ್ಲಿ ಜೀವನ ಮಾಡಕ್ಕಾಗಲ್ಲ, ರೈತರು ಜೀವನ ಮಾಡಕ್ಕಾಗಲ್ಲ, ಬಡವರು ಮಹಿಳೆಯರು ಜೀವನ ಮಾಡಕ್ಕಾಗಲ್ಲ.
ಅದಕ್ಕೋಸ್ಕರ ತಿಂಗಳಿಗೆ 5,000 6,000 ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಕೈಲಿ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾಡಿದ್ರೆ ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳಿದ್ರು. ನಾನು ಹೇಳ್ತೀನಿ, ಮಿಸ್ಟರ್ ನರೇಂದ್ರ ಮೋದಿಜಿ, ನಾವು 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 22, 23, 24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 24, 25 ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಈಗೇನು ಹೇಳ್ತಾರೆ ಬಿಜೆಪಿ ಅವರು ಅಂತಂದ್ರೆ, ಜಾರಿ ಮಾಡಿದ ಮೇಲೆ ಜಾರಿ ಮಾಡಿಬಿಟ್ಟಿದ್ದಾರೆ, ಇದು ಎಲೆಕ್ಷನ್ ವರೆಗೆ ಮಾತ್ರ ನೋಡಿ, ಹಂಗೆ ದಾರಿ ತಪ್ಪಿಸ್ತಾರೆ ನಿಮ್ಮನ್ನ. ಎಲೆಕ್ಷನ್ ವರೆಗೆ ಮಾತ್ರ. ನಾನು ಹೇಳ್ತೀನಿ, ನಮಗೆ 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ. ಮತ್ತೆ ನಮ್ಗೆ ಅವಕಾಶ ಕೊಟ್ಟರೆ ಈ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಕೊಡ್ತೀರಿಯಲ್ವಾ? ನರೇಂದ್ರ ಮೋದಿ ಅವರಿಗೆ ಸೋತ್ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಈಗ ನರೇಂದ್ರ ಮೋದಿ ಅವರಿಗೆ ಸೋತ್ಬಿಡ್ತೀವಿ ಅಂತ ಹೆದರಿಕೆ ಶುರುವಾಗ್ಬಿಟ್ಟಿದೆ. ಮೊದಲನೇ ಅಂತ ಚುನಾವಣೆ ಆಯ್ತು, ಅದರಲ್ಲಿ ಅವರಿಗೆ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. 2ನೇ ಹಂತದ ಚುನಾವಣೆ ಆಯ್ತು, ಅದರಲ್ಲೂ ಹೆಚ್ಚು ಸ್ಥಾನಗಳು ಬರಲ್ಲ ಅಂತ ಗೊತ್ತಾಯ್ತು. ಅವರೇ ಸರ್ವೆ ಮಾಡಿಸಿದ್ದಾರೆ. ಅವರು 400 ಗೆಲ್ತೀವಿ ಅಂತ ಹೇಳೋದು ಬರೀ ಬೊಗಳೆ. ಅದು 400 ಗೆಲ್ಲಕ್ಕಾಗಲ್ಲ. ಅವರ ಸರ್ವೆ ಪ್ರಕಾರ 200ರಿಂದ 220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು. 200ರಿಂದ 220 ಸ್ಥಾನಗಳನ್ನು ಗೆದ್ರೆ ಹೆಚ್ಚು. ಇಲ್ಲಿ ನಾವು ಲೋಕಸಭಾ ಸ್ಥಾನ ರಾಯಚೂರನ್ನು ಕೂಡ ಗೆಲ್ತೀವಿ. ಮತ್ತೆ ಉಪಚುನಾವಣೆ ಸುರಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆನೂ ಕೂಡ ಗೆಲ್ತೇವೆ. ನೀವೇ ಎಲ್ಲ ಗೆಲ್ಸೋರು, ನೀವೆಲ್ಲ ಓಟ್ ಹಾಕ್ತೀರಿ ಅಲ್ವೋ ನಮಗೆ? ನೀವು ಆಶೀರ್ವಾದ ಮಾಡ್ತೀರಿ ಅಲ್ವೋ ನಮಗೆ? ಶಕ್ತಿ ಕೊಡ್ತೀರಿ ಅಲ್ವೋ ನಮಗೆ? ರಾಜ ವೆಂಕಟಪ್ಪ ನಾಯಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ, ನೀವೆಲ್ಲರೂ ಕೂಡ ಅವರ ಮಗನನ್ನ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ 100ಕ್ಕೆ 100 ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಬರ್ತಕ್ಕಂಥ ಕೆಲಸ ಆಗ್ತದೆ. ನೀವೆಲ್ಲ ರಾಜ ವೆಂಕಟಪ್ಪ ನಾಯಕ ಅವರ ಅಭಿಮಾನಿಗಳಲ್ಲ, ಕಾಂಗ್ರೆಸ್ಸಿನ ಕಟ್ಟಾಳುಗಳಲ್ಲ, ನನ್ನ ಅಭಿಮಾನಿಗಳು ಅಲ್ಲ ಅಲ್ವಾ? ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನೀವು ನಮಗೆ ಬೆನ್ನು ತಟ್ಟಬೇಕ ಬೇಡ? ಬೆನ್ನು ತಟ್ತೀರೋ ಇಲ್ಲ? ದಯಮಾಡಿ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಬೇಕು ಅಂತಿದ್ದೆ. ಖರ್ಗೆ ಅವರು, DK ಶಿವಕುಮಾರ್ ಅವರು ಬಹಳ ಮಾತಾಡ್ಬಿಟ್ಟಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಕ್ ಹೋಗಲ್ಲ ಅಲ್ವಾ? ನರೇಂದ್ರ ಮೋದಿ ಅವರು 2014ರಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ, ಜ್ಞಾಪಕ ಮಾಡ್ಕೊಳ್ಳಿ ಏನು ಹೇಳಿದ್ರು ಅಂತ. 2010 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ಏನಾದರೂ ಹೇಳಿದಂತ ಒಂದು ಮಾತನ್ನ ನೆರವೇರಿಸಿದಾರ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ?
ದಯಮಾಡಿ ಹಾಕ್ಬೇಡಿಯಪ್ಪ, ದಯಮಾಡಿ ಹಾಕ್ಬೇಡಿ. ಹಾಕ್ತೀರಾ? ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರಲ್ಲ ಹೋದ್ ಸರಿ, ಯಾವತ್ತಾರು ಕರ್ನಾಟಕದ ಬಗ್ಗೆ ಮಾತಾಡಿದಾರ? ರಾಯಚೂರು ಪಾರ್ಲಿಮೆಂಟ್ ಬಗ್ಗೆ ಮಾತಾಡಿದಾರ? ಮಾಡ್ತೀರಾ ಅವ್ರಿಗೆ? ದಯಮಾಡಿ ಅವ್ರನ್ನ ಸೋಲಿಸಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿಯನ್ನ IAS ಅವರು, IAS ರಿಟೈರ್ಡ್ ಆಗಿರ್ತಕ್ಕಂಥವ್ರು, ಅವರಿಗೆ ಕರ್ನಾಟಕದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು, 35 ವರ್ಷಗಳ ಕಾಲ ಕರ್ನಾಟಕದ ಸೇವೆ ಮಾಡಿರ್ತಕ್ಕಂಥವ್ರು, ಅಂಥವ್ರನ್ನ ಅಭ್ಯರ್ಥಿ ಮಾಡಿದ್ದೀವಿ. ದಯಮಾಡಿ ಅವ್ರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ನನಗನ್ಸುತ್ತೆ ಇಷ್ಟು ಭಾಷಣ ಸಾಕು ಅಂತ ಅನ್ಸುತ್ತೆ. ನಾವು ಹೋಗ್ಬೇಕು, ನಾನು ಅಲ್ಲಿಂದ ಜೇವರ್ಗಿಗೆ ಹೋಗ್ಬೇಕು. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ 7ನೇ ತಾರೀಕು ನಮ್ಮ ವಿಧಾನಸಭಾ ಅಭ್ಯರ್ಥಿ ಜನಸಂಖ್ಯೆ ಎಷ್ಟು? ಚಿಹ್ನೆ ಯಾವುದು ನಮ್ದು? ಹಸ್ತ. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಹಸ್ತ, ಅಸೆಂಬ್ಲಿ ಚುನಾವಣೆಯಲ್ಲೂ ಹಸ್ತದ ಗುರುತಿಗೆ ನೀವೆಲ್ಲ ವೋಟ್ ಹಾಕಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಈ ನಾಡಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ತಮಗೆ ಅನೇಕ ಬಗೆಯ